Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ಎಲ್ಲಿದ್ದಾರೆ? ಈ ಒಂದು ಪ್ರಶ್ನೆ ಇದ್ದೇ ಇದೆ. ಪ್ರಜ್ವಲ್ ಅಲ್ಲಿರಬಹುದು, ಇಲ್ಲಿರಬಹುದು, ದುಬೈನಿಂದ ಹಿಡಿದು ಈಗ ಜರ್ಮನಿ ತನಕ. ಯಾಕಂದ್ರೆ ಜರ್ಮನಿಯಿಂದ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರೆ ಅನ್ನಿಸ್ತು ಅಲ್ಲಿರುವಂಥದ್ದು ಪಕ್ಕ ಅಂತ. ಆದ್ರೆ ಈಗ ಅಲ್ಲಿ ಜರ್ಮನಿಯಲ್ಲಿ ಇಲ್ಲ. ಪ್ರಜ್ವಲ್ ರೇವಣ್ಣ ಈಗ ಸ್ಥಳ ಬದಲಾಯಿಸ್ತಾ ಇದ್ದಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಹಾಗಾದ್ರೆ? ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾಯ್ತು, ಕ್ಯಾನ್ಸಲ್ ಮಾಡಿದ್ದಾಯ್ತು, ಅದು 5 ಬಾರಿ ಆಯ್ತು. ವಿದೇಶದಲ್ಲೂ ಕೂಡ ಒಂದು ಕಡೆಗೆ ನಿಲ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಜರ್ಮನಿಯಿಂದ ಲಂಡನ್ಗೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರೈಲಿನ ಮುಖಾಂತರ ಪ್ರಯಾಣ ನೋಡಿ ಹೆಂಗಿದೆ ಅಂತ. ಈಗ ಫ್ಲೈಟ್ ಗೀಟ್ ಸವಾಸನೆ ಬೇಡ, ಫ್ಲೈಟ್ ಬುಕ್ ಮಾಡಿದ್ರೆ ಗೊತ್ತಾಗುತ್ತೆ, ಎಲ್ಲರಿಗೂ ಸುದ್ದಿ ಹೋಗ್ಬಿಡ್ತವೆ, ಬೇಡ. ಹಿಂಗಾಗಿ ಟ್ರೈನ್ ಮುಖಾಂತರ ಪ್ರಯಾಣ. ಜರ್ಮನಿಯಿಂದ ಲಂಡನ್ಗೆ ಟ್ರೈನ್ ಮುಖಾಂತರ ಪ್ರಜ್ವಲ್ ರೇವಣ್ಣ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಟಿವಿ ನನಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಜರ್ಮನಿಯಿಂದ ಲಂಡನ್ಗೆ ವಿಮಾನ ಹತ್ತದೇನೆ ಅವರು ಟ್ರೈನ್ ಮುಖಾಂತರ ಹೋಗ್ತಾ ಇದ್ದಾರೆ. ಅಂದರೆ ಈ ರೀತಿ ಆದರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಈ 22 ದಿವಸದ ಕಥೆ ಇದೆಯಲ್ಲ, ಅಲ್ಲಿ ಇವ್ರಿಗೆ ಸಾಥ್ ಕೊಡ್ತಿರುವಂಥವ್ರು ಯಾರು? ಒಬ್ಬನೇ ಇರಕ್ಕೆ ಸಾಧ್ಯನಾ? ಕುಟುಂಬದವರು ಒಬ್ಬನೇ ಇರಕ್ಕೆ ಬಿಡ್ತಾರ? ಇಂಥ ಸಂದರ್ಭದಲ್ಲಿ ಏನಾದರೂ ಆಗ್ಬಿಡ್ಬೋದು, ಅನಾಹುತ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾದರೆ ಪ್ರಜ್ವಲ್ ರೇವಣ್ಣಗೆ ಹೆಲ್ಪ್ ಮಾಡುವಂಥವ್ರು ಯಾರಾದರೂ ಇದ್ದೇ ಇದ್ದಾರೆ. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ಉದ್ಯಮಿ ಒಬ್ಬರು ಸಹಾಯ ಮಾಡ್ತಾ ಇದ್ದಾರಂತೆ. ರಾಜಕಾರಣದ ನಂಟಿದ್ದಂಥವ್ರಂಥವ್ರು, ಇಂಗ್ಲೆಂಡ್ನಲ್ಲಿರುವಂಥ ಉದ್ಯಮಿ ಇವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಲಂಡನ್ನಿಗೆ ಬರಲಿಕ್ಕೆ ಅದೇ ಉದ್ಯಮಿನೇ ಕಾರಣವಂತೆ. ಯಾಕಂದರೆ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಈ ಬಹಳಷ್ಟು ಜನರ ಈ ಸ್ನೇಹ ಅದೆಲ್ಲವನ್ನೂ ಕೂಡ ಗಳಿಸ್ಕೊಂಡ್ಬಿಟ್ಟಿರುತ್ತೆ. ಬೇಕೋ ಬೇಡವೋ ಜನ ಕನೆಕ್ಟ್ ಆಗ್ತಾರೆ. ಅಂಥವ್ರಲ್ಲೊಬ್ಬರು ಅಲ್ಲಿರುವಂಥ ಉದ್ಯಮಿಯಿಂದಾಗಿ ಅವರು, ಬೇಡ ನೀನು ಜರ್ಮನಿಲಿರೋದು ಬೇಡ, ನೀನು ಲಂಡನಿಗೆ ಬಂದ್ಬಿಡು, ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. ಯಾಕಂದರೆ ನಮಗೂ ನಿಮಗೂ ಗೊತ್ತಿದೆ, ಈ ತುಂಬ ಜನ ಭಾರತಕ್ಕೆ ಬೇಕಾಗಿರುವಂಥವರು ಕೂಡ ಯುರೋಪಲ್ಲಿದ್ದಾರೆ. ಅಷ್ಟು ಸುಲಭ ಅಲ್ಲ ಯುರೋಪದ ರಾಷ್ಟ್ರಗಳಿಗೆ ಹೋಗಿ ಅವ್ರನ್ನ ಎತ್ತಕೊಂಬರೋದು, ಅರೆಸ್ಟ್ ಮಾಡ್ಕೊಂಬರೋದು. ನೀವು ಇಂಗ್ಲೆಂಡಿಗೆ ಹೋದರೂ ಅಷ್ಟೇ, ಜರ್ಮನಿಗೆ ಹೋದರೂ ಅಷ್ಟೇ, ಸ್ವಿಟ್ಜರ್ಲ್ಯಾಂಡಿಗೆ ಹೋದರೂ ಅಷ್ಟೇನೆ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ಯಾರೋ ಅವರಿಗೆ ತುಂಬ ಸ್ಪಷ್ಟವಾಗಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಯಾರೋ ಅವರಿಗೆ ಸ್ಪಷ್ಟವಾದಂಥ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮೊದಲಿಂದ ತಿಳುವಳಿಕೆಗಳು ಕೊಟ್ಟಿದ್ರೆ ಈ ಹಾದಿನೇ ತಪ್ತಿರಲಿಲ್ವೇನೋ. ಆದರೆ ಈಗ ಯಾವ ಹಾದಿಯಿಂದ ಯಾವ ಹಾದಿ ಹಿಡಿಬೇಕು, ಯಾವ ದಾರಿ ಹಿಡಿಬೇಕು, ಎಲ್ಲಿಗೆ ಹೋಗಬೇಕು, ಅದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕುಟುಂಬದವರನ್ನ ಸಂಪರ್ಕ ಮಾಡಿಲ್ಲ ಅಂತ ಇದನ್ನು ಕೂಡ ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ಪ್ರಜ್ವಲ್ ಜೊತೆ ಇಬ್ಬರು ಗೆಳೆಯರೂ ಕೂಡ ಇದರಂತೆ. ದುಬೈನಿಂದ ಒಬ್ಬ, ಬೆಂಗಳೂರಿನ ಮತ್ತೊಬ್ಬ ಸ್ನೇಹಿತ. ಒಟ್ಟು 3 ಜನ ಲಂಡನ್ನಲ್ಲೇ ಇದ್ದಾರೆ. 15 ದಿನಗಳಿಂದ ಕುಟುಂಬ ಸಂಪರ್ಕಕ್ಕೆ ಸಿಕ್ತಿಲ್ಲ ಅನ್ನುವಂಥ ಮಾತುಗಳು. ಆದರೆ ಕುಟುಂಬದವ್ರನ್ನ ಕೇಳ್ದಾನೆ ಮಾಡ್ದಾನೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಾಗಿರ್ಬೋದು, ಅಥವಾ ಬೆಂಗಳೂರಿನಿಂದ ಒಬ್ಬನ ಕಳಿಸಿರೋದಾಗಿರ್ಬೋದು, ದುಬೈನಲ್ಲಿ ಮತ್ತೊಬ್ಬ ಹೋಗಿ ಸೇರ್ಕೊಂಡಿರೋದಾಗಿರ್ಬೋದು, ಸಾಮಾನ್ಯ ಸಂಗತಿ ಅಲ್ಲ ಅದು. ಜೊತೆಗೆ ಲಂಡನ್ನ ಉದ್ಯಮಿಯೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿರ್ಬೋದು. ಕುಟುಂಬದ ಎಫರ್ಟ್ ಇಲ್ದೇ ಆಗಕ್ಕೆ ಸಾಧ್ಯನಾ? ಆಮೇಲೆ ಈಗ ಕಾನೂನಿಗೆ ಬೇಕಾಗಿರುವಂಥ ವ್ಯಕ್ತಿ, ಪೊಲೀಸರಿಗೆ ಬೇಕಾಗಿರುವಂಥ ವ್ಯಕ್ತಿ, ಮುಂದೆ ಶಿಕ್ಷೆ ಆಗುವಂಥದ್ದು ಕೂಡ ಖಚಿತವೇ, ಇವೆಲ್ಲ ಇದ್ದೇ ಇದೆ, ಪ್ರಶ್ನೆ ಬೇರೆ. ಆದರೆ ಮನೆಯವರು ಏನು ನೋಡ್ತಾರೆ ಹೇಳಿ? ಮನೆಯವರು ನೋಡುವಂಥದ್ದು ಏನಪ್ಪ ಅಂದರೆ ಮನೆ ಮಗ ಇದು ಅಲ್ಲಿ ಅಷ್ಟು ಮಾತ್ರ ಕೆಲಸ ಮಾಡ್ತಿರುತ್ತೆ.
ನಾವು ನೋಡುಗರಿಗೆ ನಮಗನ್ಸುತ್ತೆ ಇವ್ರಿಗೆ ಯಾರೂ ಸಹಾಯ ಮಾಡಬಾರ್ದು, ಇವ್ರನ್ನ ಎಳ್ಕೊಂಬರ್ಬೇಕು, ಒಳಗಡೆ ಹಾಕಬೇಕು, ಇವೆಲ್ಲವೂ ಕೂಡ. ಆದರೆ ಮನೆ ಹೆತ್ತವರಿಗೆ ಮಗ ಮಾತ್ರ, ಹೀಗಾಗಿ ಸಂಪರ್ಕಕ್ಕೆ ಸಿಗಲ್ಲ, ಅವೆಲ್ಲವೂ ಕೂಡ ಶುದ್ಧ ಸುಳ್ಳು, ಪ್ರಶ್ನೆ ಬೇರೆ. ಆದರೆ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತ ಕುಟುಂಬದ ಮೂಲಗಳು ಹೇಳ್ತಾ ಇವೆ. ನಮಗೆ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಅಂತ. ಗೊತ್ತಿಲ್ಲದೇ ಇನ್ನೊಂದಿಬ್ಬರು ಆ್ಯಡ್ ಆಗ್ತಾರೆ ಜೊತೆಗೆ. ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಅವ್ರ ಜೊತೆಗೆ ನಾನು ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು, ಯಾಕಂದರೆ ದಿನನಿತ್ಯ ಈ ವಿಚಾರ ಸಂಬಂಧಪಟ್ಟಂಗೆ ನಾನು ಕಿರಣ್ ಮಾತಾಡ್ತಾನೆ ಇದ್ದೀವಿ. ಕಿರಣ್ ನಿಮ್ಮ ಜೊತೆ ಮಾತಾಡ್ತೀನಿ. ಇದೆಲ್ಲದರ ನಡುವೆ ನಾವು Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.